ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ವರ್ಕ್ ಆಗುತ್ತೆ, ಆಗ್ಲೇಬೇಕು. ಅರೆ ನನ್ನ ಹೊರಗಡೆ ಕೋಪ ಬರ್ತಿದೆ. ಈ ಕೋಪದಲ್ಲಿ ಮುಖ ನೋಡು, ಒಳ್ಳೆ ಆಪಲ್ ತರ ಹೆಂಗ್ ಕೆಂಪಾಗಿದೆ. ಈ ಆಪಲ್ ನ ಕಚ್ಚಿ ತಿನ್ಬೇಕನ್ಸ್ತಿದೆ. ಟೇಸ್ಟ್ ನೋಡ್ಲಾ? ಈ ತರ ಮಾತಾಡಕ್ ನಾಚಿಕೆ ಆಗಲ್ವಾ? ನಾಚಿಕೆ ಬಿಟ್ಟಿರೋದಕ್ಕೆ ಅಲ್ವಾ ಚಿನ್ನ ಹಿಂಗ್ ಮಾತಾಡೋದಕ್ಕೆ ಆಗ್ತಿರೋದು. ನೋಡು, ಈ ತರ ಎಲ್ಲ ಮಾಡೋದ್ ತಪ್ಪು. ಸುಮ್ನೆ ನನಗ್ ತೊಂದ್ರೆ ಕೊಡ್ಬೇಡ. ಜೀವನದಲ್ಲಿ ಯಾವಾಗ್ಲೂ ಸರಿಯಾಗಿ ಇರಬಾರ್ದು ಚಿನ್ನ. ಆಗ ಕೆಲವೊಂದು ತಪ್ಪುಗಳನ್ನ ಮಾಡ್ತಿರ್ಬೇಕು, ಆಗ್ಲೇ ಅಲ್ವೇ ಸರಿ ಯಾವುದು ಅಂತ ಗೊತ್ತಾಗೋದು. ದೇವಾನು ದೇವತೆಗಳೇ ತಪ್ಪು ಮಾಡೋವಾಗ ಇನ್ನು ಉಪ್ಪು ಹುಳಿ ಖಾರ ತಿನ್ನೋ ಈ ಮನುಷ್ಯ ತಪ್ಪು ಮಾಡೋದ್ರಲ್ಲಿ ತಪ್ಪೇನಿದೆ? ನೀನ್ ಏನಾದ್ರೂ ಮಾಡ್ಕೊ, ಆದ್ರೆ ನನ್ ಸಹವಾಸಕ್ ಬರ್ಬೇಡ. ಆಮೇಲೆ ಪರಿಣಾಮ ನೆಟ್ಟಗಿರಲ್ಲ. ವಾ ಆವಾಜು, ಈ ಪ್ರೆಸಿಡೆಂಟ್ ಮಗನ್ಗೆ ಆವಾಜ್ ಹಾಕೋಷ್ಟು ಧೈರ್ಯ ಬಂದ್ಬಿಡ್ತಾ ನಿಂಗೆ? ನೀನ್ ಆವಾಜ್ ಹಾಕೋದಲ್ದೆ ನಿಮ್ಮ ಮಕ್ಕನ್ನ ನಮ್ಮ ಮನೆ ಹತ್ರ ಕಳ್ಸಿ ನಮಗ್ ವಾರ್ನಿಂಗ್ ಕೊಡಿಸ್ತೀಯಾ? ಅಲ್ಲ, ಏನ್ ನಿಮ್ಮ ಮಕ್ಕನ್ನ ದೊಡ್ಡ ಸಾಚ ಅನ್ಕೊಂಡ್ಬಿಟ್ಟಿದ್ಯಾ? ಅವಳೇ ಯಾವನೋ ದುಡ್ಡಿರೋನ ಬುಟ್ಟಿಗೆ ಹಾಕೊಂಡು ಜೀವನ ನಡೆಸ್ತಿದ್ದಾಳೆ. ಅವಳಿಂದ ನಮಗ್ ಬುದ್ಧಿ ಹೇಳಿಸ್ತೀಯಾ? ನೋಡು, ನಮ್ಮ ಅಕ್ಕನ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಹಾಗೆ ನಿಮ್ಮ ಅಕ್ಕ ಮಾತಾಡೋದು ನನಗ್ ಸರಿ ಅನ್ಸೋದಿಲ್ಲ. ಏನವಳನ್ನ ಸ್ವರ್ಗದಿಂದ ಇಳಿದು ಬಂದಿರೋ ದೇವತೆ ಅನ್ಕೊಂಡಿದ್ಯಾ? ಅವಳು ಬಂಡವಾಳ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಊರಲ್ಲಿ ತಿನ್ನಕ್ಕೂ ಗತಿ ಇಲ್ದಿರೋ ನೀವು ಶ್ರೀಮಂತರು ಮನೆ ಸಂಬಂಧ ಮಾಡಿದೀವಿ ಅಂದಿದ ತಕ್ಷಣ ಕೊಬ್ಬಂದ್ಬಿಟ್ಟಿದ್ಯಾ? ನೋಡ, ಅವಳ ಆವಾಜಿಗೆಲ್ಲ ನಾವು ಹೆದರೋದಿಲ್ಲ. ನೆನ್ನೆನೆ ನಮ್ಮ ಅಪ್ಪ ಅವಳಿಗೆ ಸರಿಯಾಗಿ ಮಂಗಳಾರತಿ ಮಾಡ್ಬಿಟ್ಟು ಕಳ್ಸಿದ್ದಾರೆ. ಈಗ ನೀನು ನಾನು ಹೇಳ್ದಂಗೆ ಕೇಳದೆ ಹೋದ್ರೆ ನಿಮ್ಮ ಅಕ್ಕ ಊರು ಬಿಟ್ಟು ಹೋಗಿದ್ದಾಳೆ. ನೀನು ಲೋಕನೇ ಬಿಟ್ಟು ಹೋಗ್ಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ದಾಗೆ ನೀನು ಮುಂದಿನ ವಾರ ನನ್ನ ಜೊತೆ ಟ್ರಿಪ್ಪಿಗೆ ಬರ್ಬೇಕಾಗತ್ತೆ. ಇಲ್ಲ ಅಂದ್ರೆ ಟ್ರಿಪ್ಸ್ ಹಾಕೊಂಡು ಹಾಸ್ಪಿಟ್ಲಲ್ಲಿ ಮಲಗಬೇಕಾಗತ್ತೆ. ನೆನ್ಪಿರ್ಲಿ. ಡ್ರಿಪ್ಸಾ ಯೋಚನೆ ಮಾಡು. ಏಯ್, ಯಾವನು ನೀನು? ನನ್ನ ದಾರಿಗೆ ಯಾಕೆ ಅಡ್ಡ ನಿಂತಿದ್ಯಾ? ಕಂದ, ನಿನ್ನ ದಾರಿಗೆ ನಾನು ಅಡ್ಡ ನಿಂತಿಲ್ಲ. ನಮ್ಮ ಮನೆ ಹೆಣ್ಮಗಳ ವಿಚಾರದಲ್ಲಿ ನೀನ್ ಅಡ್ಡ ಬರ್ತಿದ್ಯಾ? ದಯವಿಟ್ಟು ಕುಮಾರಿ ವಿಚಾರದಲ್ಲಿ ಅಡ್ಡ ಬರಕ್ ಹೋಗ್ಬೇಡ. ಇಲ್ಲ ಅಂದ್ರೆ ಕೆಟ್ಟದ್ದು ಹೇಗಿರುತ್ತೆ ಅಂತ ನಾನ್ ತೋರ್ಸ್ಬೇಕಾಗತ್ತೆ. ವಾ, ಅಂದ್ರೆ ನೀನ ಮಯೂರಿ ಗಂಡನಾ? ನಿಮ್ ನಾದ್ನಿ ಪರವಾಗಿ ಮಾತಾಡಕ್ ಬಂದಿದ್ಯಾ? ಓಕೆ, ನಿನ್ ಬಗ್ಗೆ ತುಂಬಾ ಕೇಳಿದ್ದೆ, ಇವಾಗ ನೋಡ್ತಾ ಇದ್ದೀನಿ. ಇರ್ಲಿ ನೋಡೋ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ನ ವಿಷಯಕ್ಕೆ ಬರ್ದೆ ಸುಮ್ಮನೆ ಸೈಡ್ಗೆ ಹೋಗ್ಬಿಡು. ಇಲ್ಲ ಅಂದ್ರೆ ತಲೆಗಳು ಉರುಳೋಗ್ತವೆ.
ರಸ ಪಂಚಿಂಗ್ ಡೈಲಾಗು. ನೋಡಕ್ ಅಮೂಲ್ ಬೇಬಿ ತರ ಇದ್ಯಾ, ಕೈಗೊಂದು ಫೀಡಿಂಗ್ ಬಾಟ್ಲು ಕೊಟ್ಟು ಹಾಲು ಕುಡ್ಸೋಣ ಅಂದ್ರೆ ನೀನೇನು ಕಾಲ್ ಕೆರ್ಕೊಂಡ್ ಜಗಳಕ್ಕೆ ರೆಡಿ ಆಗ್ತಿದ್ಯಾ? ನನ್ನ ಮಾತು ಕೇಳಿದ್ರೆ ನಿನಗೆ ಒಳ್ಳೇದು.